ನಿನ್ನ ಇಷ್ಟದಂತೆ ಇವತ್ತು ನಾನೇ ಆಫೀಸ್ಗೆ ಹೋಗ್ತೀನಿ. ಆದರೆ ಮಕ್ಕಳ ಜೊತೆ ಎಲ್ಲಿ ಹೋಗ್ತಿದ್ದಿ ಅಂತ ಕೇಳ್ಬೋದಾ? ನಿಮ್ಗಲ್ದೆ ಇನ್ಯಾರಿಗೆ ಹೇಳಿ ರಘು. ಆದ್ರೆ ಪರೀಕ್ಷೆನೇ ಶುರುವಾಗಿದೆ, ಫಲಿತಾಂಶ ಹೇಗೆ ಹೇಳಕ್ಕಾಗತ್ತೆ? ಯಾವ ಪರೀಕ್ಷೆ ಬಗ್ಗೆ ಮಾತಾಡ್ತಿದ್ಯಾ ಅಖಿಲ? ನೋಡಿದ್ರ ನಾನು ಒಂದ್ ಹೇಳಿದ್ರೆ ನೀವ್ 2 ಪ್ರಶ್ನೆ ಕೇಳ್ತೀರಾ. ಎಲ್ಲದಕ್ಕೂ ಈಗ ಉತ್ತರ ಹೇಳಕ್ಕಾಗಲ್ಲ. ಈಗ ಚರ್ಚೆ ಬೇಡ, ಸಂಜೆ ಬಂದ್ಮೇಲೆ ಮಾತಾಡೋಣ. ಸರಿ. ಈ ಡ್ರೆಸ್ನಲ್ಲಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ನೀವು ನನ್ನ ಪಾಲಿಗೆ ಸದಾ ಎವರ್ ಗ್ರೀನ್ ಹೀರೋ ರಘು. ಈ ನಿಮ್ಮ ನಗುನ ನೋಡ್ತಾ ಇದ್ರೆ ಎಂಥವ್ರ ಮನಸ್ಸಿನಿಂದನೂ ಯಾವ ನೋವಿದ್ರೂ ಮಾಯ ಆಗೋಗುತ್ತೆ. ವಾವ್, ಎಂತ ಮಾತು ಹೇಳಿದೆ. ಸರಿ, ನಾನು ಆಫೀಸ್ಗೆ ಹೋಗಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತೀನಿ. ಸರಿ ರಘು. ನಮಗೊಂದು ಅವಕಾಶ ಕೊಡಿ. ನಾಳೆ ಸಂಜೆ ಒಳಗೆ ಬ್ರೋ ಮನಸ್ಸಲ್ಲಿ ಅವ್ರಿಗೆ ಅವಾಗ ಎಷ್ಟು ಪ್ರೀತಿ ಅಂತ ನಾವು ತೋರಿಸ್ತೀವಿ. ಪ್ರೀತು, ನೆನ್ನೆನೂ ಮೀಟಿಂಗ್ ಪೋಸ್ಟ್ಪೋನ್ ಮಾಡಿದೆ. ಇವತ್ತು ಮೀಟಿಂಗ್ ಪೋಸ್ಟ್ಪೋನ್ ಮಾಡಿ ಬಂದಾಯ್ತು. ಐಸ್ ಕ್ರೀಮ್ ತಿನ್ನೋದು ಅಷ್ಟೊಂದು ಇಂಪಾರ್ಟೆಂಟಾ? ಇನ್ನೊಂದು ದಿನ ತಿನ್ಬೋದಿತ್ತಲ್ವಾ? ಬ್ರೋ, ಈ ಐಸ್ ಕ್ರೀಮ್ ತಿನ್ನೋದು ಮೀಟಿಂಗ್ ಹೋಗೋದಕ್ಕಿಂತ ಇದು ಇಂಪಾರ್ಟೆಂಟ್. ಅಂದ್ರೆ ನಾವಿಬ್ರು ಈ ತರ ಹೊರಗೆ ಬಂದು ಲಾಂಗ್ ಡ್ರೈವ್ಗೆ ಹೋಗಿ ಐಸ್ ಕ್ರೀಮ್ ತಿಂದು ತುಂಬಾ ದಿನಗಳಾಗಿತ್ತಲ್ವಾ, ಇದು ಕೂಡ ಇಂಪಾರ್ಟೆಂಟ್ ಅಂತ ಹೇಳಕ್ ಹೋದೆ. ಸರಿ ಪ್ರೀತು, ನಿನ್ನ ಆಸೆಗೆ ನಾನು ಯಾಕೆ ಬೇಡ ಅಂತಿ? ಮೀಟಿಂಗ್ ಅಂತೂ ಕ್ಯಾನ್ಸಲ್ ಮಾಡಿದ್ದಾಯ್ತು. ಅದಕ್ಕೆ ತಕ್ಕಾಗಿ ನಿರಾಸೆ ಆಗಿಲ್ಲ ಅಂದ್ರೆ ಸಾಕು. ಮಗನೇ ಆದಿ, ನಿನ್ನ ವಿಷಯಕ್ಕೋಸ್ಕರ ನಾನಿವತ್ತು ಒಂದು ಅಗ್ನಿ ಪರೀಕ್ಷೆಗೆ ಸಿದ್ಧವಾಗಿದ್ದೀನಿ. ಈ ಪರೀಕ್ಷೆಯಲ್ಲಿ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ನಂಬಿಕೆ ನನಗಿದೆ. ಯಾಕಂದ್ರೆ ನಾನು ನಿನ್ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಿದ್ದೀನಿ. ನೀನ್ ಯಾವತ್ತೂ ನನ್ನ ನಂಬಿಕೆಗೆ ದ್ರೋಹ ಬಗೆಯಲ್ಲ ಅನ್ನೋದು ನನ್ನ ಅನಿಸಿಕೆ. ಯಾಕಂದ್ರೆ ನೀನು ನನ್ನ ಹೆಮ್ಮೆ, ಘನತೆಯ ಪ್ರತೀಕನಪ್ಪ. ನನ್ನನ್ನು ಕೇಳದೆ ಒಂದು ಹೆಜ್ಜೆನೂ ಮುಂದೆ ಹಿಡ್ದಿರೋ ನೀನು ಯಾವುದೋ ಕಾಣದ ಕಣ್ಣಿನ ಹುಡುಗಿನ ಇಷ್ಟಪಟ್ಟಿದೀಯ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ನಾನ್ ನಂಬ್ತಿದ್ದೀನಿ ಅಂತ ಅಲ್ಲ ಆದಿ. ಪ್ರೀತು ಜನನಿ ಹೇಳ್ತಿದ್ದಾರೆ ಅನ್ನೋ ಕಾರಣಕ್ಕೆ ನೀನಿರೋ ಜಾಗಕ್ಕೆ ಬರೋದಕ್ಕೆ ನಾನು ಒಪ್ಕೊಂಡಿದ್ದೀನಿ. ನಿನ್ ಮೇಲೆ ಯಾವ ಕಾರಣಕ್ಕೂ ನನಗೆ ಅಪನಂಬಿಕೆ ಇಲ್ಲಪ್ಪ. ನನ್ನ ಕ್ಷಮಿಸಿಬಿಡು ಆದಿ. ಪ್ರೀತು, ಐಸ್ ಕ್ರೀಮ್ ತಿನ್ನಕ್ ಹೋಗೋಣ ಅಂತ ಹೇಳಿ ಇದ್ಯಾವ್ದ ಜಾಗ ಕರ್ಕೊಂಡ್ ಬಂದಿದ್ಯಾ? ನನ್ ಜೊತೆ ಬಾಬ್ರು, ಹೇಳ್ತೀನಿ. ಒಂದಾಯ್ತಲ್ಲ ಪ್ರೀತು, ಹೇಳು ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ? ಹೇಳ್ತೀನಿ ಬ್ರೋ. ಬ್ರೋ, ಐ ಆಮ್ ಸಾರಿ. ನಿನ್ನ ಹತ್ರ ಸುಳ್ಳು ಹೇಳಿ ನಾನು ನಿನ್ನಲ್ಲಿ ಕರ್ಕೊಂಬಂದೆ. ಏನು ಸುಳ್ಳು ಹೇಳಿ ಕರ್ಕೊಂಬಂದ್ಯಾ? ಬ್ರೋ,
ಬ್ರೋ, ನಾನಿಲ್ಲಿ ಕರ್ಕೊಂಬಂದಿದ್ದು ಐಸ್ ಕ್ರೀಮ್ ತಿನ್ನಕ್ಕಲ್ಲ, ಮತ್ತೆ ನೀನ್ ಮನಸಾರೆ ಪ್ರೀತ್ಸೋ ಆ ನಿನ್ ಕಣ್ಣಿನ ಹುಡುಗಿನ ನಿನ್ನ ಕಣ್ಣಾರೆ ತೋರ್ಸೋಣ ಅಂತ ಕರ್ಕೊಂಬಂದಿದ್ದೀನಿ ಬ್ರೋ. ನಿನ್ನ ಹೆಸರು? ಅಯ್ಯೋ ಕ್ಷಮಿಸಿ, ನಾನು ನಿಮ್ಮನ್ನ ಏಕವಚನದಲ್ಲಿ ಕರಿತಾ ಇದ್ದೀನಿ. ನಿಮ್ಮ ಹೆಸರು ನನಗೆ ಗೊತ್ತಿಲ್ಲ. ನಾನು ನಿಮ್ಮನ್ನ ಪ್ರಕೃತಿ ಪ್ರಕೃತಿ ಅಂತ ಕರಿತಾ ಇದ್ದೆ. ನೀವ್ ಯಾರು ಏನು ಒಂದು ಗೊತ್ತಿಲ್ಲದೆ ಇದ್ರು ಮನ್ಸಲ್ಲಿ ಹುಚ್ಚಿನ ತರ ಪ್ರೀತಿಸ್ತಾ ಇದ್ದೀನಿ. ಅದಕ್ಕೆ ಕಾರಣ ಈ ನಿಮ್ ಸುಂದರವಾದ ಕಣ್ಣುಗಳು. ಬಹುಶಃ ಈ ಇಡೀ ಪ್ರಪಂಚದಲ್ಲಿ ಕಣ್ಣು ನೋಡಿ ಪ್ರೀತಿ ಮಾಡೋರು ಯಾರು ಇಲ್ಲ ಅನ್ಸುತ್ತೆ. ಅಷ್ಟು ಸುಂದರವಾಗಿದೆ ನಿಮ್ ಕಣ್ಣುಗಳು. ನೀವಿಲ್ದೆ ನನಗೆ ಬದುಕೇ ಇಲ್ಲ. ನಾನು ನಿಮ್ಮನ್ನ ಹೇಗೆ ಪ್ರೀತಿ ಮಾಡ್ತಾ ಇದ್ದೀನೋ ಹಾಗೆ ನೀವು ನನ್ನನ್ನ ಪ್ರೀತಿ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ಪ್ರೀತು ನನ್ನ ಬಗ್ಗೆ ನಿಮ್ಗೆಲ್ಲ ಹೇಳಿರ್ಬೇಕಲ್ವಾ? ನೀವು ಹೇಗಿದ್ರು ಪರವಾಗಿಲ್ಲ, ನಾನು ನಿಮ್ಮನ್ನ ಮದುವೆ ಆಗೋಕೆ ತಯಾರಿದ್ದೀನಿ. ನೀವು ತಯಾರಿದ್ದೀರಾ? ನಿಮ್ಮನ್ನ ರಾಣಿ ತರ ನೋಡ್ಕೋತೀನಿ. ನಿಮ್ ಕಣ್ಣಲ್ಲಿ ಒಂದೇ ಒಂದು ಹನಿ ನೀರು ಬರ್ದೇ ಇರೋ ತರ ಜೋಪಾನವಾಗಿ ಕಾಪಾಡ್ಕೋತೀನಿ. ಒಂಟಿಯಾಗಿದ್ದು ನನ್ನ ಬದುಕಲ್ಲಿ ಬೆಳಕಾಗಿ ಬಂದಿದ್ದೀರಾ. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಕಣ್ಣಿಂದ ನನ್ನ ಜೀವನದಲ್ಲಿ ಹೊಸ ಬದಲಾವಣೆನೇ ಕಂಡಿದ್ದೀನಿ. ಇನ್ನು ನೀವೇ ನನ್ನ ಜೀವನದಲ್ಲಿ ಬಂದರೆ ನನ್ನ ಅದೃಷ್ಟನೇ ಬದಲಾಗುತ್ತೆ ಅಂತ ಅನ್ಸುತ್ತೆ. ಅಯ್ಯೋ, ಆವಾಗಿಂದ ನಾನೇ ಮಾತಾಡ್ತಾ ಇದ್ದೀನಿ. ನೀವು ಮೌನವಾಗಿದ್ದೀರಾ, ಯಾಕೆ ಅಂತ ಕೇಳಬಹುದಾ? ಇಷ್ಟು ದಿನ ನಿಮ್ ಕಣ್ಣುಗಳನ್ನ ಆರಾಧಿಸ್ತಾ ಇದ್ದೆ, ಪೂಜಿಸ್ತಾ ಇದ್ದೆ. ಆದ್ರೆ ಇವತ್ತು ನನ್ನ ಕಣ್ಣು ಮುಂದೆನೆ ನನ್ನ ಆರಾಧ್ಯ ದೇವತೆ ಬಂದು ನಿಂತಿದ್ದಾರೆ. ಒಂದೇ ಒಂದ್ಸಲ ನಾನು ನಿಮ್ಮನ್ನ ನೋಡ್ಬಹುದಾ? ತಿರುಗ್ತೀರಾ ಪ್ಲೀಸ್?
ಹೌದು, ನಾನೇ. ನನ್ ತಮ್ಮ ಗಣಿನ? ನಿನ್ ತಮ್ಮ ನನ್ ಜೊತೆನೆ ಇದ್ದಾನೆ. ಎಲ್ಲಿ ನನ್ ತಮ್ಮ? ಎಲ್ಲಿ ನನ್ ತಮ್ಮ ಗಣಿ? ಗಣಿ ಏನಾಯ್ತಮ್ಮ ನಿನ್ಗೆ? ಗಣಿ ಗಣಿ ಎದ್ದಾಳು. ಗಣಿ ಏನಾಯ್ತು ನಿನಗೆ? ಗಣಿ ಗಣಿ ಎಚ್ಚರ ಮಾಡ್ಕೋ. ಗಣಿ ಗಣಿ ಎದ್ದೇಳಮ್ಮ. ಗಣಿ ಏನು ಮಾಡ್ದೆ ನನ್ನ ತಮ್ಮಂಗೆ? ಏನ್ ಮಾಡ್ದೆ ಅವನ್ಗೆ? ನಿಮ್ ತಮ್ಮನ್ಗೇನು ಆಗಿಲ್ಲ ಪಾರ್ವತಿ ಅವರೇ, ನಿದ್ರೆಗ್ ಜಾರಿದಾನಷ್ಟೇ. ಇನ್ ಸ್ವಲ್ಪ ಹೊತ್ನಲ್ಲೇ ಎಚ್ಚರ ಆಗ್ತಾನೆ. ನನ್ನ ತಮ್ಮನ್ ಯಾಕೆ ಕಿಡ್ನಾಪ್ ಮಾಡ್ದೆ? ಯಾಕೆ ಕಿಡ್ನಾಪ್ ಮಾಡ್ದೆ? ನಾನ್ ನಿಮ್ ತಮ್ಮನ್ನ ಕಿಡ್ನಾಪ್ ಮಾಡಿಲ್ಲ ಪಾರ್ವತಿ ಅವರೇ, ಬದಲಾಗಿ ಒಂದ್ ಬಲವಾದ ಕಾರಣದಿಂದ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಷ್ಟೇ. ಇಲ್ಲ, ನಾನ್ ನಿನ್ ಮಾತನ್ನ ನಂಬಲ್ಲ. ನೀನೇನೋ ಕೆಟ್ಟ ಉದ್ದೇಶ ಇಟ್ಕೊಂಡೆ ರೀತಿ ಮಾಡಿರೋದು. ಏನು ಅಂತ ಹೇಳು. ಹೇಳು ಅಂತ ಹೇಳದ್ನಲ್ಲ. ಪಾರ್ವತಿ ಅವರೇ, ದಯವಿಟ್ಟು ನನ್ನ ಮಾತನ್ನ ನಂಬಿ. ನಿಮ್ಮೇಲೆ ನನಗೇನ್ ದ್ವೇಷ ಇದೆ? ಗಣಿನ ಇಲ್ಲಿ ಕರ್ಕೊಂಬಂದ್ರೆ ನೀವ್ ಇಲ್ಲಿಗೆ ಬರ್ತೀರಾ ಅಂತ ಯೋಚನೆ ಮಾಡಿ ಈ ನಿರ್ಧಾರ ಮಾಡಿದೆ. ನನ್ನನ್ ಯಾಕೆ ನೋಡ್ಬೇಕು ನೀನು? ನನ್ನ ಹತ್ರ ಮಾತಾಡೋದಕ್ಕೆ ಏನಿದೆ? ನನಗೆ ನಿನ್ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅವತ್ತೇ ಹೇಳಿದೀನಿ ತಾನೆ. ನನಗೆ ಗೊತ್ತು ಪಾರ್ವತಿ ಅವರೇ, ನಿಮಗೆ ನನ್ನ ಹತ್ರ ಮಾತಾಡಕ್ ಇಷ್ಟ ಇಲ್ಲ ಅಂತ. ಆದ್ರೆ ನಾನ್ ನಿಮ್ಮ ಹತ್ರ ಮಾತಾಡ್ಲೇಬೇಕಿತ್ತು. ಆ ಸತ್ಯನ ಇವತ್ ನಿಮ್ಗೆ ಹೇಳೋ ಸಮಯ ಬಂದಿದೆ. ಪ್ಲೀಸ್ ನಾನು ಹೇಳೋದನ್ನ ಕೇಳಿ. ಏನು? ಏನ್ ಸತ್ಯ? ಬನ್ನಿ ತೋರಿಸ್ತೀನಿ. ಪಾರ್ವತಿ ಅವರೇ, ಇಷ್ಟು ದಿನದಿಂದ ಈ ಸತ್ಯ ಹೇಳಕ್ಕೆ ನಿಮ್ಮ ಹತ್ರ ತುಂಬಾ ಸಲ ಪ್ರಯತ್ನ ಪಟ್ಟೆ. ಆದ್ರೆ ಅದನ್ನ ಕೇಳಿಸ್ಕೊಳೋ ತಾಳ್ಮೆ ನಿಮ್ಗಿರ್ಲಿಲ್ಲ. ಆ ಸಂದರ್ಭ ಇವತ್ತು ಬಂದಿದೆ. ಏನಿದು? ಆದಿತ್ಯ ಸರ್ ಆಫೀಸಲ್ಲಿರೋ ಅದೃಷ್ಟದ ಲೋಗೋ ಕಣ್ಗಳು ಇವೆ 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 ಇವೆ. ಆದಿತ್ಯ ಸರ್ ಯಾವ ಹುಡುಗಿಗೋಸ್ಕರ ಹಗಲು ರಾತ್ರಿ ಪರಿತಪಿಸಿದಾರೋ ಆ ಕಣ್ಗಳು ಇವೆ ಇವೆ. ಆದಿತ್ಯ ಸರ್ ನಿಜವಾಗ್ಲೂ ಮದ್ವೆ ಆಗ್ಬೇಕಾಗಿರೋ ಆ ಹುಡುಗಿ ಕಣ್ಗಳು ಇವೆ ಇವೆ. ನಾನು ನನ್ನ ಕೈಯಾರೆ ಫೋಟೋ ತೆಗೆದ ಆ ಸುಂದರ ಕಣ್ಗಳು ಇವೆ ಇವೆ. ಆದಿತ್ಯ ಸರ್ ಮನ್ಸಲ್ಲಿರೋ ಆ ಹುಡುಗಿ ಕಣ್ಗಳು ಇವೆ. ಅವ್ರ ಕನ್ಸಿನ ಕಣ್ಗಳು ಇವೆ. ಅವ್ರ ಹುಚ್ಚಿನ ತರ ಹಚ್ಕೊಂಡಿರೋ ಕಣ್ಗಳು ಈ ಹುಡುಗಿದೆ. ಅಲ್ಲ, ಎಲ್ಲಿಗೆ ಹೋಗಿದ್ರಿ ಅಂತ ಅಕ್ಕನ್ ಕೇಳಿದ್ರೆ ವಿಷಯನೇ ಹೇಳಿಲ್ವಲ್ಲ. ಮನೆಯವ್ರನ್ನೆಲ್ಲ ಕರ್ಕೊಂಡು ಅಕ್ಕ ಪಾರ್ಟಿಗೆ ಏನಾದ್ರು ಹೋಗ್ಬಿಟ್ಟಿದ್ರಾ? ಇಲ್ಲ, ನಮ್ಮ ಮನೆಯವರು ಮತ್ತೆ ಭಾವ ಮನೆಯಲ್ಲೇ ಇದ್ದಾರೆ. ಪಾರ್ಟಿಗಂತೂ ಹೋಗಿರಕ್ ಸಾಧ್ಯನೇ ಇಲ್ಲ. ಮತ್ತೆ ಎಲ್ಲಿಗೆ ಹೋಗಿದ್ರು ಅಂದ್ರೆ
ನನ್ನ ಬಿಟ್ಟು 5 ಸ್ಟಾರ್ ಹೋಟ್ಲಿಗೆ ಹೋಗಿದ್ರು ಅನ್ಸುತ್ತೆ. ಅಯ್ಯೋ, ಎಂಥ ಚಾನ್ಸ್ ನಾ ಮಿಸ್ ಮಾಡ್ಕೊಂಡ್ಬಿಟ್ಟೆ. ನನ್ನನ್ನು ಕರೆದಿದ್ರೆ ವೆರೈಟಿ ವೆರೈಟಿ ಊಟನ ಚೆನ್ನಾಗಿ ಬಾರಿಸ್ಬಿಡ್ಬೋದಾಗಿತ್ತು. ಹೋಟೆಲ್ಗೆ ಹೋಗಿದ್ದಿದ್ರೆ ಅಕ್ಕ ಯಾಕೆ ಬೇಜಾರಾಗಿ ಬರ್ತಿದ್ರು? ಇಲ್ಲ, ಏನೋ ನಡೆದಿದೆ. ಅದೇನು ಅಂತ ತಿಳ್ಕೊಳ್ಳೇಬೇಕು. ಏನಾಗಿರ್ಬೋದು? ಜನನಿ ಪ್ರೀತಿ ಏನಾದ್ರೂ ಜಗಳ ಮಾಡಿ ಅಕ್ಕ ಅವರಿಬ್ರಿಗೂ ಸಂಧಾನ ಮಾಡಕ್ ಏನಾದ್ರೂ ಹೋಗಿರ್ಬೋದಾ? ಅಯ್ಯೋ ದೇವ್ರೆ, ಹಾಗೇನಾದ್ರೂ ಆಗಿದ್ರೆ ಅವರಿಬ್ರು ದೂರ ಆಗೋದನ್ನ ನನ್ ಕಣ್ ತುಂಬಾ ನೋಡ್ಬೋದಾಗಿತ್ತು. ಆ ಜನನಿ ಬಂದಾಗಿಂದ ಈ ಮನೇಲಿ ನನಗೆ ಗೌರವನೇ ಕಮ್ಮಿ ಆಗೋಗಿದೆ. ಹಿಂಗೆ ಮುಂದುವರೆದ್ರೆ ಒಂದಿನ ನನ್ನ ಕೈಗೆ ಬಕೆಟು, ಇನ್ನೊಂದ್ ಕೈಗೆ ನನ್ಗೆ ಲಗೇಜ್ ಕೊಟ್ಟು ಈ ಮನೆಯಿಂದ ಗೇಟ್ ಪಾಸ್ ಮಾಡೋದಂತೂ ಗ್ಯಾರಂಟಿ. ಆದ್ರೆ ಇದು ನಿಜಾನಾ? ನಾನ್ ಅನ್ಕೊಂಡಂಗೆ ಏನಾದ್ರೂ ಆಗಿದ್ಯಾ? ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಪ್ರೀತು ಜನನಿ ಮಧ್ಯೆ ಏನಾದ್ರೂ ಜಗಳ ಬಂದ್ರೆ ಅವಳೇ ಅದನ್ನ ಮಾತಾಡ್ಕೊಂಡು ಸರಿ ಮಾಡ್ಕೊಂಡ್ಬಿಡ್ತಾಳೆ. ಮೂರನೇವರು ಅವರಿಬ್ಬರ ಮಧ್ಯೆ ಹೋಗಕ್ಕೆ ಚಾನ್ಸೇ ಕೊಡಲ್ಲ ಅವಳು. ಮತ್ತೇನಾಗಿರ್ಬೋದು? ನಮ್ ಸಂತ ಋಷಿಮುನಿ ಆದಿತ್ಯನ್ಗೇನಾದ್ರೂ ಸಮಸ್ಯೆ ಆಗಿದ್ಯಾ? ಛೇ, ಏನು ಗೊತ್ತೇ ಆಗ್ತಿಲ್ವಲ್ಲ. ಒಟ್ಟಲ್ಲಿ ಎಲ್ರು ಸೇರ್ಕೊಂಡು ಏನೋ ದೊಡ್ಡ ಸಂಚಯ ಮಾಡ್ತಿದ್ದಾರೆ. ಅದೇನು ಅಂತ ಹೇಗ್ ತಿಳ್ಕೊಳ್ಳೋದು? ಯಾರನ್ನು ಕೇಳೋದು? ಹಾ, ಇದಕ್ಕೆ ಸರಿಯಾದ ಪ್ರಾಣಿ ಅಂದ್ರೆ ನನ್ನ ಪ್ರೀತಿಯ ಗಂಡ, ನನ್ ಗಂಡ ಮೋಹನ್. ನನ್ ಗಂಡ ಮೋಹನ್, ಏನ್ ಮಾಡ್ತಿದ್ದೀರಪ್ಪ? I love you so much. ಆದಿ, ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ, ಯಾವುದಕ್ಕಿಂತ ಹೆಚ್ಚಾಗಿ ನಾನೇ ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ತುಂಬಾ ಖುಷಿ ಪಡ್ತಿದ್ದೆ. ಆದ್ರೆ ಅದೊಂದು ದೊಡ್ಡ ಸುಳ್ಳು ಅನ್ನೋದನ್ನ ನೀನಿವತ್ತು ನಿರೂಪಿಸ್ಬಿಟ್ಟೆ. ಯಾಕಪ್ಪ, ಯಾಕೋ ಹೀಗ್ ಮಾಡ್ದಿ? ಈ ಅಮ್ಮನ ಹತ್ರ ನಿನಗೆ ಸ್ವಾತಂತ್ರ್ಯ ಇಲ್ವಾ? ನನ್ ಒಂದು ಮಾತು ಹೇಳಕ್ಕಾಗ್ತಿರ್ಲಿಲ್ವಾ? ಆ ಹುಡುಗಿ ಬಗ್ಗೆ ನಿನ್ ಮನ್ಸಲ್ಲಿ ಇಷ್ಟೆಲ್ಲ ಆಸೆ ಪ್ರೀತಿ ಇದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ವಲ್ಲಪ್ಪ. ಯಾಕಪ್ಪ ಹೀಗ್ ಮಾಡ್ದೆ? ಯಾಕೆ ನನ್ನ ಹತ್ರ ಒಂದ್ ಮಾತು ಹೇಳಲಿಲ್ಲ? ನನ್ನ ಖುಷಿಗೋಸ್ಕರ, ನನ್ನ ಮನಸ್ಸಿಗೆ ಬೇಜಾರ ಆಗ್ಬಾರ್ದು ಅಂತ ನಿನ್ನ ಮನಸ್ಸಿನ ವಿಚಾರನ ನನ್ನಿಂದ ಮುಚ್ಚಿಟ್ಬಿಟ್ಟೇನಪ್ಪ. ಈಗ ನನಗೆ ನನ್ನ ಬಗ್ಗೆನೇ ಪ್ರಶ್ನೆ ಮೂಡ್ತಾ ಇದೆ. ನಾನು ಆದಿಗೆ ಅವನ ಮನಸ್ಸನ್ನ ತೊರೆದು ಮಾತಾಡುವಂತ ಸ್ವಾತಂತ್ರ್ಯ ಕೊಟ್ಟಿಲ್ವಾ? ಆದ್ರೂ ಆದಿ ಯಾಕೆ ಹೀಗ್ ಮಾಡ್ದ? ಇಂಥ ಒಂದು ದೊಡ್ಡ ಸತ್ಯನ ಮನ್ಸೊಳಗಡೆ ಯಾರಿಗೂ ಗೊತ್ತಿಲ್ಲದ ಹಾಗೆ ಮುಚ್ಚಿಟ್ಕೊಂಡ್ಬಿಟ್ಟಿಯಲ್ಲಪ್ಪ. ನಿನ್ನಿಂದ ನಾನು ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ಅದೇ ನಿರೀಕ್ಷೆ ಮಾಡಿರ್ಲಿಲ್ಲ. ಅದೇ ಅದೇ ಇನ್ ಮುಂದೆ ಯಾವ ರೀತಿ ನಾನು ನಿನ್ ಮುಖ ನೋಡೋದಪ್ಪ? ಯಾವ ಮನಸ್ಥಿತಿ ಇಟ್ಕೊಂಡು ನಿನ್ ಜೊತೆ ಮಾತಾಡ್ಲಿ?
ಇದನ್ನ ನಮ್ಮ ಯಜಮಾನ್ರು ಪ್ರೀತಿಯಿಂದ ನನ್ ಕಾಲಿಗೆ ಕಟ್ಟಿದ್ದು. ಇದನ್ನ ನಿನ್ ಹತ್ರನೇ ಇರೋದಕ್ ಬಿಟ್ಬಿಡ್ತೀನಾ? ಏನೋ ಅವತ್ತು ತುಂಬಾ ಬೇಜಾರಾಗಿತ್ತು ಅಂತ ನಿನ್ ಹತ್ರ ಇಟ್ಟಿದ್ದೆ, ಅದಕ್ಕೆ ನೀನೇ ಇಟ್ಕೊಂಡ್ಬಿಡದಾ? ಏ ಹೂವೆ, ನಮ್ಮ ಯಜಮಾನ್ರು ನನಗ್ ಗೆಜ್ಜೆ ಮಾತ್ರ ಕಟ್ಟಿಲ್ಲ, ಇಲ್ ನೋಡು. ನನ್ ಕೊರಳಿಗೆ ತಾಳಿನೂ ಕಟ್ಟಿದ್ದಾರೆ. ಶ್ರೀಮತಿ ಯಜಮಾನ್ರೆ, ನೀವಾ? ನಾನೇ ನಿನ್ನ ಪ್ರೀತಿಯ ಕಲ್ಪನೆಯ ಆದಿ, ನಿನ್ನ ಪ್ರೀತಿಯ ಗಂಡ, ಯಜಮಾನ. ಅಲ್ಲಲ್ಲ, ನಿನ್ನ ಪ್ರೀತಿಯ ಯಜಮಾನ್ರು. ನೀವ್ ಹೇಗ್ ಬಂದ್ರಿ? ನೀನ್ ನನ್ನ ನೆನೆಸ್ಕೊಂಡ್ಯಲ್ಲ, ಅದಕ್ಕೆ ಬಂದೆ. ಅಂದ್ರೆ ನಾನ್ ನೆನ್ಸ್ಕೊಂಡ್ರೆ ನೀವು ಬರ್ತೀರಾ? ನೀನ್ ಯಾವಾಗ ನನ್ನ ಮನಸ್ಫೂರ್ತಿ ನೆನೆಸ್ಕೊಳ್ತೀಯೋ ಅವಾಗ ನಾನು ನಿನ್ ಮುಂದೆ ಹಾಜರಿರ್ತೀನಿ, ಆಯ್ತಾ? ಆಯ್ತು. ಆದ್ರೆ ಯಜಮಾನ್ರೆ, ನೀವ್ ಯಾಕೆ ನನ್ನ ಶ್ರೀಮತಿ ಅಂತ ಇದ್ದೀರಾ? ನನ್ನ ಹೆಸರು ಪಾರ್ವತಿ ತಾನೆ? ನಿನ್ ಹೆಸರು ಪಾರ್ವತಿ ಅಂತಾನೆ, ಹಾಗಂತ ಎಲ್ರೂ ಕರೀತಾರೆ. ನಾನು ವಿಶೇಷವಾಗಿ ಪ್ರೀತಿಯಿಂದ ಶ್ರೀಮತಿ ಅಂತ ಕರಿತೀನಿ. ಯಾಕೆ, ನಿನ್ಗೆ ಹಾಗೆ ಕರೆಯೋದು ಇಷ್ಟ ಇಲ್ವಾ? ಇಷ್ಟ ಆಗುತ್ತೆ, ಹಾಗೆ ಕರೀರಿ. ನಾನ್ ನಿಮ್ಮನ್ನೇನಂತ ಕರೀಲಿ? ನೀನ್ ಯಾವಾಗ್ಲೂ ಪ್ರೀತಿಯಿಂದ ಕರಿತೀಯಲ್ಲ, ಯಜಮಾನ್ರೇ ಅಂತ. ಹಾಗೆ ಕರಿ, ಹಾಗೆ ನನ್ಗಿಷ್ಟ. ಯಾಕೆ ಅಂದ್ರೆ ಹಾಗೆ ನನಗೆ ಯಾರು ಕರಿಯಲ್ಲ ನಿನ್ನ ಬಿಟ್ರೆ. ಆಯ್ತು ಯಜಮಾನ್ರೆ. ಆದ್ರೆ ಇದೇನಿದು ಆಶ್ಚರ್ಯ, ನನಗ್ ತಾಳಿ ಕಟ್ಟುವಾಗ ಹಾಕೊಂಡಿದ್ ಬಟ್ಟೆಲೆ ಬಂದಿದ್ದೀರಾ? ನಿನಗಿಷ್ಟ ಆಗ್ಲಿ ಅಂತ. ಚೆನ್ನಾಗಿದ್ಯಾ? ಯಜಮಾನ್ರೆ, ಇವತ್ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಯಾಕೆ? ನೀವ್ ಇಷ್ಟಪಡ್ತಿರೋ ಆ ಕಣ್ಣಿನ ಹುಡ್ಗಿ ನಾನೇ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ. ಆ ಕಣ್ಣಿನ ಹುಡುಗಿ ನೀನೇ ಆಗಿರ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ಶ್ರೀಮತಿ. ಥ್ಯಾಂಕ್ಸ್. ಯಾಕೆ? ನನ್ ಜೀವನದಲ್ಲಿ ನೀನ್ ಬಂದ್ಯಲ್ಲ, ಅದಕ್ಕೆ. ನಿಮ್ಮನ್ನ ನನ್ನ ಯಜಮಾನ್ರಾಗ್ ಪಡೆಯೋದಕ್ಕೆ ನಾನ್ ಪುಣ್ಯ ಮಾಡಿದ್ದೆ ಯಜಮಾನ್ರೆ. ಇಲ್ಲ, ನಿನ್ನನ್ನ ನನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ನಾನ್ ಪುಣ್ಯ ಮಾಡಿದ್ದೆ. ಶ್ರೀಮತಿ, ನಾನಿನ್ನು ಹೊರಡ್ಲಾ? ಯಾಕೆ ನನ್ ಶ್ರೀಮತಿ ಮುಖದಲ್ಲಿ ಮುನ್ಸು? ಮತ್ತೆ ಈಗ ತಾನೇ ಬಂದು ಆಗ್ಲೇ ಹೊರಡ್ತೀನಿ ಅಂತ ಹೇಳ್ತಾ ಇದ್ದೀರಾ? ಮತ್ತೆ ಬರ್ತೀನಲ್ಲ. ಮತ್ಯಾವಾಗ ಬರ್ತೀರಾ? ನೀನ್ ಯಾವಾಗ ನನ್ನ ನೆನೆಸ್ಕೊಳ್ತೀಯೋ ಅವಾಗ.